ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ನಾವು ಈವರೆಗೆ ಬ್ರಹ್ಮಸೂತ್ರದಲ್ಲಿ 19 ಸೂತ್ರಗಳನ್ನು ನೋಡಿದ್ದೇವೆ. 19 ಸೂತ್ರಗಳಲ್ಲಿ ಬೇರೆ ಬೇರೆ ವಿಚಾರವನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ನಾವು ಬ್ರಹ್ಮಸೂತ್ರ ಅಂದರೆ ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಲ್ಲಿ ಹೇಳಿದ ವಿಚಾರಗಳು ಇರ್ತವೆ ಮತ್ತು ಅಲ್ಲಿ ಸಂಶಯ ಅನುಮಾನ ಬಂದಾಗ ಅದನ್ನು ಆ ಸಂಶಯ ಅನುಮಾನಗಳಿಗೆ ನಮಗೆ ತೃಪ್ತಿಯಾಗುವ ಉತ್ತರಗಳು ಬ್ರಹ್ಮಸೂತ್ರದಲ್ಲಿ ಸಿಗುತ್ತವೆ. ಹಾಗಾಗಿ ಒಂದೊಂದೇ ವಿಚಾರವನ್ನು ತಗೊಳ್ತಾ ಹೋಗಿ ಅದನ್ನು ಕ್ಲಿಯರ್ ಮಾಡೋದೇ ಬ್ರಹ್ಮಸೂತ್ರ. ಹಾಗಾಗಿ ಭಗವದ್ಗೀತೆ ಉಪನಿಷತ್ತುಗಳನ್ನು ಓದಿದ ನಂತರ ಬ್ರಹ್ಮಸೂತ್ರಕ್ಕೆ ಬಂದರೆ ನಮ್ಮ ಮನಸ್ಸಿನಲ್ಲಿರುವ ಅನೇಕ ಅನುಮಾನಗಳು ಸಹ ಇಲ್ಲಿ ಪರಿಹಾರ ಆಗತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಆನಂದಮಯ ಪರಬ್ರಹ್ಮ ಸ್ವರೂಪವು ಆನಂದಮಯ ಅಂತ ನಮಗೆ ತಿಳಿದಾಯಿತು. ಪರಬ್ರಹ್ಮ ಆನಂದಮಯ ಕೋಶ ಅಂದರೆ ಜೀವ ಅಲ್ಲ, ಪ್ರಕೃತಿ ಅಲ್ಲ, ಅದು ಪರಬ್ರಹ್ಮ ಸ್ವರೂಪವೇ ಅಂತ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಈಗ ಮುಂದುವರಿತಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ಯಾವ ವಿಚಾರವನ್ನು ಗಮನಿಸಬೇಕು? ನಾವು ಉಪನಿಷತ್ತುಗಳನ್ನು ನೋಡ್ತಾ ಹೋದಾಗ ಒಂದೊಂದು ಉಪನಿಷತ್ತಲ್ಲಿ ಒಂದೇ ವಿಚಾರವನ್ನು ಬೇರೆ ಬೇರೆ ಥರ ಹೇಳಿದಂತೆ ಕಾಣಿಸುತ್ತಾ ಇದೆ. ಒಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಇರುವಂತೆ ಕಾಣಿಸುತ್ತಾ ಇದೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ. ಉದಾಹರಣೆಗೆ ಚಾಂದೋಗ್ಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳಿಗೆ ಸಂಬಂಧಿಸಿದ ವಿಚಾರ ಇಲ್ಲಿ ಮುಂದುವರಿತಾ ಇದೆ. ತೈತರಿಯ ಉಪನಿಷತ್ತಿನಲ್ಲಿ ಹೇಳಿದ್ದ ವಿಚಾರಗಳನ್ನು ಛಾಂದೋಗ್ಯ ಹಾಗೂ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಹೇಳಿದೆ. ಹಾಗಾದರೆ ತೈತರಿಯ ಉಪನಿಷತ್ತಿನಲ್ಲಿ ಹೇಳಿದ ವಿಚಾರವನ್ನೇ ಛಾಂದೋಗ್ಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಹೇಳಿದೆ. ಇದನ್ನು ಹೇಗೆ ಸಮನ್ವಯಗೊಳಿಸಬೇಕು, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ನೋಡಿ, ಉದಾಹರಣೆಗೆ ಅವರು ಹೇಳ್ತಾರೆ, ತೈತರಿಯ ಉಪನಿಷತ್ತಿನಲ್ಲಿ ವಿಜ್ಞಾನಮಯ ಎಂದರೆ ಜೀವ ಅಂತ ಅರ್ಥ. ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ ಅಂದ್ರೆ ನಾವು ವಿಜ್ಞಾನಮಯ ಎಂದರೆ ಅರ್ಥ ಏನು? ಜೀವ ಅಂತ ಹೇಳಿದೆ. ಯಾವುದು? ತೈತರಿಯ ಉಪನಿಷತ್ತು. ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿಜ್ಞಾನಮಯ ಎಂದರೆ ಹೃದಯಾಕಾಶದಲ್ಲಿ ಇರುವವನು ಎಂದು ಹೇಳಿದೆ. ನೋಡಿ, ಸ್ವಲ್ಪ ಇದನ್ನು ಗಮನಿಸಬೇಕು. ತೈತರಿಯ ಉಪನಿಷತ್ತಿನಲ್ಲಿ ವಿಜ್ಞಾನಮಯ ಅನ್ನೋದಕ್ಕೆ ಯಾವ ಅರ್ಥವನ್ನು ಕೊಟ್ಟಿದ್ದಾರೆ ಅಂದರೆ ಜೀವ ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ. ಅದೇ ಬೃಹದಾರಣ್ಯಕ ಉಪನಿಷತ್ತಲ್ಲಿ ವಿಜ್ಞಾನಮಯ ಎಂದರೆ ಹೃದಯಾಕಾಶದಲ್ಲಿ ಇರುವವನು ಎಂದು ಹೇಳಿದೆ. ಅಂದರೆ ವಿಜ್ಞಾನಮಯ ಎಂದರೆ ಹೃದಯಾಕಾಶದಲ್ಲಿರುವ ಅಂತರಾತ್ಮ ಅಂತ ಹೇಳಿದೆ. ಈಗ ಬರುವ ಅನುಮಾನ ಏನು ಅಂದರೆ, ಈ ವಿಜ್ಞಾನಮಯನು ಜೀವಾತ್ಮನೋ ಅಥವಾ ಪರಬ್ರಹ್ಮನೋ ಅಂತ. ಅಂತರಾತ್ಮ ಅಂದಾಗ ಪರಬ್ರಹ್ಮ ಅಂತಾಯಿತು. ಇಲ್ಲಿ ತೈತರಿಯದಲ್ಲಿ ವಿಜ್ಞಾನಮಯ ಅಂದರೆ ಜೀವ ಅಂತಾಯಿತು. ಹಾಗಾಗಿ ನಾವು ಏನೀಗ ತಿಳ್ಕೊಳ್ಬೇಕು? ವಿಜ್ಞಾನಮಯನನ್ನು ನಾವು ಏನು ಅಂತ ತಿಳ್ಕೊಳ್ಬೇಕು? ಜೀವಾತ್ಮ ಅಂತ ತಿಳ್ಕೊಳ್ಬೇಕು, ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅನ್ನೋದು ಪ್ರಶ್ನೆ. ಯಾಕಂದರೆ ಇದು ಉಪನಿಷತ್ತು ಓದಿದವರಿಗೆ ಇದೊಂದು ಪ್ರಶ್ನೆ ಬರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಹೇಳಿದರೆ ನಾವು ಏನು ಅಂತ ತಿಳ್ಕೊಳ್ಬೇಕು ಅಂತ. ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹಾಗೂ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಹಿರಣ್ಮಯ ಪುರುಷ
ಯಾರು ಅನ್ನೋದು. ಸೂರ್ಯನಲ್ಲಿ ಇದ್ದಾನೋ ಹಿರಣ್ಮಯ ಪುರುಷ ಅನ್ನೋವನು ಸೂರ್ಯನ ಒಳಗೆ ಇದ್ದಾನೋ ಅವನು ಸೂರ್ಯನೇ, ಅಂದರೆ ಸೂರ್ಯನನ್ನೇ ಹಿರಣ್ಮಯ ಪುರುಷ ಅಂತ ಕರೀತಾರೋ ಅಥವಾ ಸೂರ್ಯನ ಒಳಗೆ ಇರುವ ಪರಮಾತ್ಮನನ್ನು ಹಿರಣ್ಮಯ ಪುರುಷ ಅಂತ ಕರೀತಾರೋ ಅಥವಾ ಪರಬ್ರಹ್ಮವನ್ನೇ, ಅಂದರೆ ಪರಮಾತ್ಮನನ್ನೇ ಹಿರಣ್ಮಯ ಪುರುಷ ಅಂತ ಕರೀತಾರೋ ಈ ಅನುಮಾನಗಳು ಬರ್ತವೆ. ಉಪನಿಷತ್ತುಗಳನ್ನು ಓದಿದಾಗ ಈ ಅನುಮಾನಗಳು ಬರುತ್ತೆ. ಹಾಗಾಗಿ ಬ್ರಹ್ಮಸೂತ್ರದಲ್ಲಿಯ 20ನೇ ಸೂತ್ರ ಇದಕ್ಕೆ ಪರಿಹಾರವನ್ನು ಕೊಡುತ್ತೆ. ಏನು ಹೇಳುತ್ತೆ 20ನೇ ಸೂತ್ರ ಅಂದರೆ, ಅಂತಹ ತತ್ ಧರ್ಮೋಪದೇಶಾತ್, ಅಂತಸ್ತತ್ ಧರ್ಮೋಪದೇಶಾತ್ ಅಂದರೆ ಏನು ಹೇಳ್ತದೆ, ಹೃದಯದ ಒಳಗಿರುವವನು ವಿಜ್ಞಾನಮಯ ಪುರುಷನು ಎಂದು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಹೃದಯದ ಒಳಗೆ ಇರುವಂಥವನು ವಿಜ್ಞಾನಮಯ ಪುರುಷ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ ಅಥವಾ ಒಪ್ಪುತ್ತದೆ. ಹಾಗೂ ಸೂರ್ಯಮಂಡಲದ ಒಳಗೆ ಕುಳಿತಿರುವ ಹಿರಣ್ಮಯ ಪುರುಷ ಅಂತ ಕರೆಯಲ್ಪಟ್ಟ ಇವರಿಬ್ಬರು ಪರಬ್ರಹ್ಮ ಪರಮಾತ್ಮನೇ ವಿನಃ ಬೇರೆ ಯಾವುದೂ ಅಲ್ಲ. ಯಾಕೆಂದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿಜ್ಞಾನಮಯ ಪುರುಷನಿಗೆ ಕೊಡುವ ವಿವರಣೆ ನೋಡಿ ಹೀಗಿದೆ. ಏನು ಹೇಳ್ತಾನೆ, ಅವನು ಆ ವಿಜ್ಞಾನಮಯ ಪುರುಷನು ಅಥವಾ ಹಿರಣ್ಮಯ ಪುರುಷನು ಎಲ್ಲವನ್ನು ನಿಯಮಿಸುವ ನಿಯಾಮಕ. ಅವನು ಈ ಜಗತ್ತನ್ನೇ ರಕ್ಷಿಸುವವನು. ಅವನು ಸರ್ವಶಕ್ತ. ಈ ಮೇಲಿನ ಗುಣಗಳು, ಹೇಳಲ್ಪಟ್ಟ ಗುಣಗಳು ಜೀವಾತ್ಮನಿಗೆ ಹೊಂದುವುದಿಲ್ಲ. ಯಾಕಂದರೆ ಜೀವಾತ್ಮನು ಎಲ್ಲವನ್ನು ನಿಯಮಿಸುವವನು ಅಲ್ಲ, ಅವನು ಈ ಜಗತ್ತನ್ನೇ ರಕ್ಷಿಸುವವನು ಅಲ್ಲ, ಸರ್ವಶಕ್ತನೂ ಅಲ್ಲ. ಹಾಗಾಗಿ ಇದು ಜೀವಾತ್ಮನಿಗೆ ಅನ್ವಯಿಸುವುದಿಲ್ಲ ಅಂತ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ಪರಮಾತ್ಮನ ಬಗ್ಗೆ ಪೂರ್ತಿಯಾಗಿ ಈ ವಿವರಣೆ ಹೊಂದುತ್ತದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೇನು ಅರ್ಥ ಆಗತ್ತೆ, ವಿಜ್ಞಾನಮಯ ಅಂದರೆ ಒಳಗಿರುವ ಪರಮಾತ್ಮ ಅನ್ನೋದು ಅರ್ಥ ಆಗತ್ತೆ. ನಾವು ಬರೀ ವಿಜ್ಞಾನಮಯ ಅಂತ ಒಂದೇ ಒಂದು ಶಬ್ದವನ್ನು ತಗೊಂಡು ಅದೊಂದು ಜೀವಾತ್ಮ ಅಂತ ಅರ್ಥ ಮಾಡಿಕೊಳ್ಳಬಾರದು ಅನ್ನೋದು ಇಲ್ಲಿ ಸ್ಪಷ್ಟತೆ ಸಿಗತ್ತೆ. ಹಾಗೆಯೇ ಸೂರ್ಯನೊಳಗೆ ಕುಳಿತಿರುವ ಹಿರಣ್ಮಯ ಪುರುಷನೆಂದರೆ ಎಲ್ಲ ಪಾಪಗಳನ್ನು ಕಳೆಯುವವನು, ಪಾಪಗಳ ಹೊರತಾಗಿರುವವನು, ಸರ್ವಶಕ್ತನು ಅನ್ನುವ ವಿಚಾರಗಳು ಉಪನಿಷತ್ತಲ್ಲಿ ಬರೋದ್ರಿಂದ ಇವನು, ಈ ಹಿರಣ್ಮಯ ಪುರುಷನು ಪರಮಾತ್ಮ ಆಗಲಿಕ್ಕೆ ಸಾಧ್ಯವೇ ವಿನಃ ಜೀವಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ನಾವು ಹಿರಣ್ಮಯ ಪುರುಷನು, ಸೂರ್ಯನೆಲ್ಲ ಒಳಗೆ ಕೂತಿರುವ ಹಿರಣ್ಮಯ ಪುರುಷನು ಪರಮಾತ್ಮನೇ ಅಂತ ತಿಳ್ಕೊಳ್ಬೇಕು. ಆಮೇಲೆ ಹೃದಯದಲ್ಲಿ ಕುಳಿತ ವಿಜ್ಞಾನಮಯನು ಪರಮಾತ್ಮನೇ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ ಆಯಿತು. ನೋಡಿ, ಕಠೋಪನಿಷತ್ತಲ್ಲಿ ಬರುವ ಯಮರಾಜನು ಒಬ್ಬ ಜೀವನೇ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಯಮಧರ್ಮರಾಯ ಅಂತ ಹೇಳ್ತಾವಲ್ವ, ಹಾಗಾದರೆ ಅವನು ಪರಮಾತ್ಮನೋ ಅಂದ್ರೆ ಅಲ್ಲ, ಅವನು ಜೀವಾತ್ಮನೇ. ಯಮರಾಜನು ತನಗೆ ಪರಬ್ರಹ್ಮ ಆಗುವ ಅವಕಾಶವಿದ್ದಾಗ, ಅಂದರೆ ಪರಬ್ರಹ್ಮ ತತ್ವವನ್ನು ತಿಳಿದು ತಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳುವ ಅವಕಾಶವಿದ್ದಾಗ ಅದನ್ನು ಉಪಯೋಗಿಸಿಕೊಳ್ಳದೆ ಯಮರಾಜನು ಕೆಲಸಗಳನ್ನು ಮಾಡಲು ಒಪ್ಪಿರುವುದರಿಂದ, ಅಂದರೆ ಯಮಲೋಕದ ಇನ್ಚಾರ್ಜಾಗಿ ಕೆಲಸ ಮಾಡಲು
ಒಪ್ಪಿರುವುದರಿಂದ ಯಮರಾಜ ಕಠೋಪನಿಷತ್ತಲ್ಲಿ ಏನು ಹೇಳ್ತಾನೆ ಅಂದರೆ, ಈ ಕೆಲಸಗಳನ್ನೆಲ್ಲ ನಾನು ಮಾಡಿದ ಮೇಲೆ ಮುಕ್ತನಾಗುತ್ತೇನೆ. ಅಂದರೆ ಕೆಲಸಗಳು ಅನಿವಾರ್ಯವಾಗಿ ಮಾಡಬೇಕಾದ ಯಾರು? ಜೀವಾತ್ಮ. ಪರಮಾತ್ಮನಾದ ಪರಬ್ರಹ್ಮ ಸ್ವರೂಪಕ್ಕೆ ಯಾವುದೇ ಕೆಲಸಗಳ ಒತ್ತಡ, ಅನಿವಾರ್ಯತೆ, ಬಂಧನ ಇರುವುದಿಲ್ಲ. ಯಾವುದೇ ಜೀವಾತ್ಮ ಮೃತ್ಯು ಲೋಕದಲ್ಲಿ ಇರಲಿ ಅಥವಾ ಪಾತಾಳ ಲೋಕದಲ್ಲಿ ಇರಲಿ ಅಥವಾ ಮೇಲಿನ ಲೋಕಗಳಲ್ಲಿ ಇದ್ದರೂ ಜೀವಾತ್ಮನೇ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ನೋಡಿ, ಇಲ್ಲಿ ಎಲ್ಲವರನ್ನು ನಾವು ಪರಮಾತ್ಮ ಅಂತ ಹೇಳುವ ಹಾಗಿಲ್ಲ ಅಂತ. ಮೇಲೆ ದೇವತೆಗಳು ಇದ್ದಾರೆ, ಪಾತಾಳದಲ್ಲೂ ಇದ್ದಾರೆ, ಜೀವಗಳು ಇದ್ದಾವೆ. ಹಾಗಾಗಿ ಈ ಭೂಲೋಕದಲ್ಲಿ ಜೀವಗಳು ಇದ್ದಾರೆ. ಹಾಗಾಗಿ ಎಲ್ಲಿ ಇದ್ದರೂ ಜೀವಗಳೇ, ಜೀವಾತ್ಮರುಗಳೇ ವಿನಃ ಪರಮಾತ್ಮ ಅಲ್ಲ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಜೀವಾತ್ಮನಿಗೆ ಉಪಾಧಿಗಳು ಇರುತ್ತವೆ, ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಉಪಾಧಿ ಇರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ಸೂರ್ಯನ ಒಳಗೆ ಹೃದಯಸ್ಥನಾಗಿರುವವನು ಉಚ್ಚ ಮಟ್ಟಕ್ಕೆ ಸೇರಿರುವ ಜೀವಾತ್ಮನಲ್ಲ. ಹಾಗಾದರೆ ಉಚ್ಚ ಮಟ್ಟಕ್ಕೆ ಸೇರಿದ ಜೀವಾತ್ಮ ಇರಬಹುದು ಅಂದ್ರೆ ಅಲ್ಲ, ಅದು ಪರಮಾತ್ಮನೇ. ಈ ವಿಚಾರವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಲು 21ನೇ ಸೂತ್ರ ಬಂದಿದೆ. ಇದೇ ವಿಷಯವನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದರೆ 21ನೇ ಸೂತ್ರದ ಮೂಲಕ ನಾವು ತಿಳ್ಕೊಳ್ಬೋದು ಅನ್ನತ್ತೆ. ಏನು ಹೇಳುತ್ತೆ 21ನೇ ಸೂತ್ರ? ಭೇದ ವ್ಯಪದೇಶಾಚಾನ್ಯ ಭೇದ ವ್ಯಪದೇಶಾಚ ಅನ್ಯ. ಹಿರಣ್ಮಯ ಪುರುಷನು ಕಾಣುತ್ತಿರುವ ಸೂರ್ಯನಿಗಿಂತ ಬೇರೆಯಾದವನು. ಅಂದರೆ ಸೂರ್ಯ ಬೇರೆ, ಸೂರ್ಯನ ಒಳಗಿರುವ ಹಿರಣ್ಮಯ ಪುರುಷ ಬೇರೆ ಅಂತ ತಿಳ್ಕೊಳ್ಬೇಕು ಅಂತಾರೆ. ಏನಾಗಂದರೆ ಈ ಹಿರಣ್ಮಯ ಪುರುಷನು ಸೂರ್ಯನ ಒಳಗೆ ಕುಳಿತುಕೊಂಡವನು, ಸೂರ್ಯನಿಗಿಂತ ಇವನು ಬೇರೆಯಾಗಿದ್ದಾನೆ. ಸೂರ್ಯನು ಈ ಹಿರಣ್ಮಯ ಪುರುಷನ ದೇಹ ಮಾತ್ರ. ಹಾಗಾದ್ರೆ ನಾವು ಕಾಣ್ತಾ ಇರುವ ಸೂರ್ಯ ಹಿರಣ್ಮಯ ಪುರುಷನ ದೇಹ ಮಾತ್ರ. ಅದರೊಳಗೆ ಕುಳಿತಿರುವ ಹಿರಣ್ಮಯ ಪುರುಷನು ಪರಮಾತ್ಮ. ಆ ಪರಮಾತ್ಮನ ಶಕ್ತಿಯಿಂದಾಗಿ ನಮಗೆ ಜಗತ್ತಿಗೆ ಬೆಳಕಾಗುತ್ತದೆ ಅನ್ನೋದು ಬ್ರಹ್ಮಸೂತ್ರಗಳು ಸ್ಪಷ್ಟವಾಗಿ ಹೇಳುತ್ತೆ. ನಾವು ಮೊದಲನೇದಾಗಿ ಜಗತ್ತಿನ ಜೊತೆಗೆ ನಮ್ಮನ್ನು ನಾವು ಸಮೀಕರಿಸಿಕೊಳ್ಬೇಕು. ನಾವು ಮೊದಲು ಏನು ಹೇಳಿದೆವು? ನಾವು ಗೊತ್ತಿಲ್ಲದನ್ನು ತಿಳಿದುಕೊಳ್ಳಬೇಕಾದರೆ ನಮಗೆ ಏನು ಗೊತ್ತಿದೆಯೋ ಅದರ ಮೂಲಕ ಹೋಗಬೇಕು ಅಂತ ನಾವು ಮೊದಲನೇದಾಗಿ ಬ್ರಹ್ಮಸೂತ್ರದಲ್ಲಿ ಹೇಳಿದೆವು. ಅಂದರೆ ಏನು? ನಮಗೆ ಗೊತ್ತಿರೋದೇನು? ಜಗತ್ತಿನ ಜೊತೆಗೆ ನಮ್ಮನ್ನು ನಾವು ಸಮೀಕರಿಸಿಕೊಂಡಾಗ ನಮಗೆ ಸಿಗುವ ಅನುಭವ, ಅದನ್ನು ಪ್ರತ್ಯಕ್ಷ ಅನುಭವ ಅಂತಾರೆ. ನಾವು ಯಾಕೆ ಪ್ರತ್ಯಕ್ಷ ಅನುಭವ? ಅದು ನಾವು ಪಂಚಜ್ಞಾನೇಂದ್ರಿಯಗಳ ಮೂಲಕ ಅನುಭವ ಪಡೆಯುವುದರಿಂದ ಅದನ್ನು ಪ್ರತ್ಯಕ್ಷ ಅನುಭವ ಅಂತವೆ. ಹಾಗಾದರೆ ಪಂಚಜ್ಞಾನೇಂದ್ರಿಯಗಳ ಮೂಲಕ ಸಿಗುವ ಅನುಭವವನ್ನು ಪ್ರತ್ಯಕ್ಷ ಅನುಭವ ಅಂತ ಹೇಳ್ತವೆ. ಹಾಗಾಗಿ ಈ ಜಗತ್ತನ್ನು ನೋಡಿದಾಗ ನಮಗೆ ಸಿಗುವ ಅನುಭವ ಪ್ರತ್ಯಕ್ಷ ಅನುಭವ. ಆದರೆ ಈ ಅನುಭವ ಪೂರ್ಣವಾದ ಅನುಭವ ಅಲ್ಲ. ಇದು ಪೂರ್ಣವಾಗಿ ನಮಗೆ ಆ ವಿಷಯದ ಬಗ್ಗೆ, ವಸ್ತುವ ಬಗ್ಗೆ ಸಿಗುವ ಅನುಭವ ಅಲ್ಲ. ಇದು ಅಪೂರ್ಣ ಅನುಭವ. ಈ ಅನುಭವವನ್ನು ನಾವು ಪಡೆಯುವುದು ನಾಮ ಮತ್ತು ರೂಪಗಳಿಂದ. ನಾವು ನಾಮ ಮತ್ತು ರೂಪಗಳಿಗಿಂತ ಅತೀತವಾಗಿ ಹೋಗಲು ಯಾವಾಗ ಸಾಧ್ಯವಾಗುತ್ತದೋ ಆವಾಗ ಈ ಜಗತ್ತಿನಲ್ಲಿ ಇದ್ದಾಗ ನಾವು ನಾಮರೂಪಗಳ ಜೊತೆಗೆ ವ್ಯಾವಹಾರಿಕವಾಗಿ ಬದುಕಬೇಕಾಗತ್ತೆ, ಅದನ್ನೇ ತಿಳ್ಕೊಳ್ಬೇಕಾಗತ್ತೆ. ಯಾವಾಗ ನಾವೊಂದು ರೂಪ, ಈ ಜಗತ್ತಲ್ಲಿರುವ ರೂಪಗಳು ಮತ್ತು ಅದಕ್ಕಿರುವ ಹೆಸರನ್ನು ನಾಮರೂಪ ಅಂತ ಹೇಳ್ತಾರೆ. ಈ ನಾಮ ಮತ್ತು ರೂಪ ಇವುಗಳು ಲಿಮಿಟೇಷನ್ಸ್.
ಇದೊಂದು ಬೌಂಡ್ರಿ ಇದ್ದ ಹಾಗೆ. ಈ ಬೌಂಡ್ರಿಯಲ್ಲೇ ಜೀವನು ಸುತ್ತಾಡ್ತಾ ಇರ್ತಾನೆ. ನಾಮ ಮತ್ತು ರೂಪ ಬೌಂಡ್ರಿಯಲ್ಲೇ ಸುತ್ತಾಡ್ತಾ ಇರ್ತಾನೆ. ಹಾಗಾಗಿ ಈ ಲಿಮಿಟೇಷನ್ನಲ್ಲೇ ಒಂದು ಜೀವನು ವರ್ತಿಸಬೇಕಾಗತ್ತೆ. ಈ ಲಿಮಿಟೇಷನ್ನು ದಾಟಿ, ಅಂದರೆ ನಾಮ ಮತ್ತು ರೂಪಗಳ ಲಿಮಿಟೇಷನ್ ದಾಟಿ ಹೋಗಲು ಸಾಧ್ಯವಿದ್ದರೆ ನಾವು ಸತ್ಯದ ಹತ್ತಿರವಿದ್ದೇವೆ ಅಂತ ತಿಳ್ಕೊಳ್ಬೇಕು. ಅಂದರೆ ಇಲ್ಲಿ ಏನರ್ಥ ಆಯಿತು? ಒಬ್ಬ ಜ್ಞಾನಿಯು ನಾಮ ಮತ್ತು ರೂಪಗಳ ಲಿಮಿಟೇಷನ್ನನ್ನು ದಾಟಿ ಹೋಗಿರ್ತಾನೆ. ನೀವು ಎಲ್ಲಿ ತನಕ ಈ ಜಗತ್ತಿನಲ್ಲಿರುವ ರೂಪಗಳು ಮತ್ತು ಈ ಜಗತ್ತಲ್ಲಿರುವ ನಾಮಗಳು, ಈ ಜಗತ್ತಿನಲ್ಲಿ ಅದಕ್ಕೆ ಸಂಬಂಧಿಸಿದ ಗುಣಗಳು, ಹೀಗೆ ರೂಪ, ಅದಕ್ಕೊಂದು ನಾಮ ಮತ್ತು ಗುಣ, ಅದರೊಳಗೆ ಇದ್ದರೆ ನಾವು ಜಗತ್ತಿನೊಳಗೆ ಇದ್ದೇವೆ ಅಂತ ಅರ್ಥ. ಆವಾಗ ನಾವು ಪರಬ್ರಹ್ಮ ಜ್ಞಾನವನ್ನು ಪಡೆಯೋದು ಕಷ್ಟ, ಸಾಧ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ ನಾಮ ರೂಪ ಗುಣಗಳಿಂದ ಅತೀತವಾಗಿ ಹೋದಾಗ ನಾವು ಸತ್ಯದ ಹತ್ತಿರ ಇದ್ದೇವೆ ಅಂತ ತಿಳ್ಕೊಳ್ಬೇಕು. ಹಾಗಿದ್ದರೂ ಸಹ ಸತ್ಯ ಆಬ್ಜೆಕ್ಟಿವ್ ಆಗಿರುತ್ತದೆ. ಈಗ ನಾವು ಈ ಸತ್ಯವನ್ನು ಸಬ್ಜೆಕ್ಟಿವ್ ಆಗಿ ತಿಳಿದುಕೊಳ್ಳಬೇಕು. ಅಂದರೆ ಪರಾಜ್ಞಾನ ಅಪರಾಜ್ಞಾನ ಅಂತ. ನಾವು ಬರೀ ಅಪರಾಜ್ಞಾನವನ್ನು ತಿಳಿದುಕೊಳ್ಳಬಾರದು, ತಿಳಿದುಕೊಂಡು ಅದನ್ನು ಅನುಭವಕ್ಕೆ ತಂದಾಗ ಪರಾಜ್ಞಾನವಾಗತ್ತೆ. ಅಂದರೆ ನಾವು ತಿಳಿದುಕೊಂಡದ್ದನ್ನು ಅನುಭವಕ್ಕೆ ತರಬೇಕು ಎಂದು ಇಲ್ಲಿ ಅರ್ಥ ಆಯಿತು. ಆತ್ಮ ಎಂದ ಕೂಡಲೇ ನಮಗೆ ಮನಸ್ಸಿಗೆ ಬರೋದೇನು? ಕಾನ್ಷಿಯಸ್ನೆಸ್ ಬಗ್ಗೆ ವಿಚಾರಗಳು ಬರಲಿಕ್ಕೆ ಶುರುವಾಗತ್ತೆ. ಆತ್ಮವನ್ನು ನಾವು ನೋಡಿಲ್ಲ, ಆತ್ಮವನ್ನು ಪಂಚಜ್ಞಾನೇಂದ್ರಿಯಗಳ ಮೂಲಕ ಮುಟ್ಟಲು ಸಾಧ್ಯವೇ ಇಲ್ಲ ಅಂತ ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದರೆ ಆತ್ಮ ಅನ್ನೋದೊಂದು ಶಕ್ತಿ, ಆತ್ಮ ಅನ್ನೋದು ನಮ್ಮೊಳಗೆ ಕೂತಿರುವ ಪರಮಾತ್ಮ. ಆತ್ಮ ಅಥವಾ ಪರಬ್ರಹ್ಮ ಎಂದರೆ ಸರ್ವವ್ಯಾಪಕತ್ವ ಇರೋ ಪರಮಾತ್ಮ. ಹೀಗೆಲ್ಲ ನಮ್ಮ ಚಿಂತನೆಗಳು ಬರ್ತವೆ. ಹಾಗಾದರೆ ನಾವು ಹೇಳುತ್ತಿರೋ ಪ್ರತ್ಯೇಗಾತ್ಮ, ಈಗ ನಾವು ಏನು ನಮ್ಮನ್ನು ತಿಳ್ಕೊಳ್ಬೇಕು ಅಂತ ಹೇಳಿದೆವು? ನಾನು ಈ ದೇಹ ಅಲ್ಲ, ಆಯಿತು, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ, ನಾನು ಈ ಅಂತಃಕರಣವೂ ಅಲ್ಲ, ನಾನು ಪ್ರತ್ಯೇಗಾತ್ಮ, ಒಳಗಿರುವ ಆತ್ಮ. ಇದನ್ನು ಇಂಗ್ಲೀಷಲ್ಲಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬೇಕು ಎಂದು ಹೇಳ್ತವೆ. ಹಾಗಾದರೆ ಈ ಪ್ರತ್ಯೇಗಾತ್ಮನಿಂದ, ಆತ್ಮನಿಂದ ಜಗತ್ತು ಸೃಷ್ಟಿಯಾಗಿದೆಯೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಪ್ರತ್ಯೇಗಾತ್ಮನೂ ಒಂದೇ, ಪರಬ್ರಹ್ಮವೂ ಒಂದೇ. ಆದರೆ ಪ್ರತ್ಯೇಗಾತ್ಮನಿಂದ, ಅಂದರೆ ನಮ್ಮಲ್ಲಿರೋ ಪ್ರತ್ಯೇಗಾತ್ಮನಿಂದ ಈ ಜಗತ್ತು ಸೃಷ್ಟಿಯಾಗಿದೆಯೋ? ಇಲ್ಲ ಅಂತ. ಅದಕ್ಕೆ ಆನ್ಸರ್ ಏನು ಅಂದರೆ ಇಲ್ಲ. ಆದರೆ ಹಾಗಾದರೆ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ಪ್ರತ್ಯೇಗಾತ್ಮನೇ ಪರಬ್ರಹ್ಮ ಸ್ವರೂಪ ಎಂದು ನಾವು ತಿಳಿದುಕೊಂಡಾಗ ನಮ್ಮ ಮೇಲಿರುವ ಉಪಾಧಿಗಳಾದ ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಮುಂತಾದವುಗಳನ್ನು ಮೀರಿ ಹೋಗಲು ಸಾಧ್ಯವಾಗುತ್ತದೆ. ಹಾಗಾದರೆ ನಾನು ಪ್ರತ್ಯೇಗಾತ್ಮ ಅಂತ ತಿಳ್ಕೊಂಡಾಗ ನನಗಾಗುವ ಮೊದಲನೇ ಉಪಯೋಗ ಏನು ಅಂದರೆ, ನಾನು ಪ್ರತ್ಯೇಗಾತ್ಮನಾದ ನನ್ನ ಮೇಲಿರುವ ಉಪಾಧಿಗಳು, ಕವರಿಂಗ್ಸ್ ಯಾವ್ದ್ಯಾವುದು, ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ, ಇದನ್ನು ಮೀರಿ ಹೋಗಲಿಕ್ಕೆ ಸಹಾಯ ಆಗುತ್ತೆ. ನಾನು ಇದು ಅಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಮೊದಲಾಗಿ ಸಾಧ್ಯ ಆಗತ್ತೆ. ಆವಾಗ ಏನಾಗುತ್ತೆ? ಹಾಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾದಾಗ ಬ್ರಹ್ಮಾತ್ಮೈಕ ಬೋಧದ ಅನುಭವ ನಮಗೆ ಬರುತ್ತೆ. ಅಂದರೆ ನಾನು ಪ್ರತ್ಯೇಗಾತ್ಮ, ಈ ಪ್ರತ್ಯೇಗಾತ್ಮನು ಪರಬ್ರಹ್ಮದಲ್ಲಿ ಒಂದಾದಾಗ ಅವನು ಪರಬ್ರಹ್ಮವೇ ಆಗಿ ಹೋಗುತ್ತಾನೆ. ನಾನು ಪ್ರತ್ಯೇಗಾತ್ಮ ಅಂತ ತಿಳ್ಕೊಂಡಾಗ ಏನಾಯಿತು? ಪ್ಯೂರಿಟಿ ಬಂದುಬಿಡ್ತು. ಪರಬ್ರಹ್ಮ ಅಂದರೆ ಏನು? ಪ್ಯೂರಿಟಿ ಜೊತೆಗೆ ಸೇರಲಿಕ್ಕೆ ಸುಲಭ ಆಗತ್ತೆ. ಆಗ ನನಗೆ ನಾನು ಪ್ರತ್ಯೇಗಾತ್ಮ ಎಂದರೆ ಪರಬ್ರಹ್ಮವೇ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಬರುತ್ತೆ ಅನ್ನೋದು ನಮಗೆ ಈ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇರಬೇಕು. ಇದು ತುಂಬ ಮುಖ್ಯವಾದ ವಿಚಾರವಾಗಿದೆ. ನನ್ನ ಉಪಾಧಿಯನ್ನು ನಾನು ಕಳಚಿಕೊಂಡಾಗ, ಅಂದರೆ ಕಳಚಿಕೊಂಡು ಅಂತ ತೆಗೆದು ಬಿಸಾಡಲಿಕ್ಕಾಗಲ್ಲ.
ದೇಹವನ್ನು ತೆಗೆದು ಬಿಸಾಡಿ ಮನಸ್ಸನ್ನು ಆ ಥರ ಅಲ್ಲ. ಅದನ್ನು ಮೀರಿ ಹೋದಾಗ ಏನಾಗುತ್ತೆ, ನಾನು ಉಳಿದಿರೋದು ಪ್ರತ್ಯೇಗಾತ್ಮನೇ. ಈ ಪ್ರತ್ಯೇಗಾತ್ಮನೇ ಅಂದಾಗ ಈ ಉಪಾಧಿಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಜ್ಞಾನ ಬರುತ್ತೆ. ಆಗ ಪ್ಯೂರ್ ಶುದ್ಧ ಆತ್ಮ, ಪ್ರತ್ಯೇಗಾತ್ಮ ಅಂತ ತಿಳಿದುಕೊಂಡಾಗ ಶುದ್ಧ ಪರಬ್ರಹ್ಮನಲ್ಲಿ ಒಂದಾಗಲು ಸುಲಭವಾಗುತ್ತದೆ. ಮತ್ತು ಒಂದು ಜೀವನು ವಿಜ್ಞಾನಮಯ ಕೋಶವನ್ನು ವಿಜ್ಞಾನಮಯ ಅಂದರೆ ಜೀವನು ತನ್ನ ಪ್ರಯಾಣವನ್ನು ಆನಂದಮಯನದೊಟ್ಟಿಗೆ ಹೋಗಿ ಸೇರಿದಾಗ ಅವನು ಪರಬ್ರಹ್ಮನಾಗುತ್ತಾನೆ ಅಂತ ನಾವು ಹಿಂದೆ ತಿಳ್ಕೊಂಡಿದ್ದೆವು. ಅದೇ ವಿಚಾರವು ಇಲ್ಲಿ ಮುಂದುವರೆದಿದೆ. ಯಾವಾಗ ನಾವು ಜೀವಾತ್ಮನ ಬಗ್ಗೆ ಮಾತಾಡುತ್ತೇವೆ, ಜೀವಾತ್ಮ ಅಂತ ಹೇಳ್ತೇವೆ, ಅದರ ಅರ್ಥ ಏನು? ಜೀವಾತ್ಮ ಅಂದರೇನು? ಜೀವಾತ್ಮ ಅಂದರೆ ಕಂಡೀಷನ್ಡ್ ಕಾನ್ಷಿಯಸ್ನೆಸ್. ಅಂದರೆ ಪರಬ್ರಹ್ಮ ತತ್ವ ಅಂತ ನೀವು ತಿಳ್ಕೊಂಡ್ರೂ ಅದು ಕಂಡೀಷನ್ಡ್ ಆಗಿದೆ, ಉಪಾಧಿಗಳಿಂದ ಕೂಡಿದೆ. ಉಪಾಧಿಗಳು ಹರ್ಡಲ್ಸ್ ಅಂತ. ಈ ಹರ್ಡಲ್ಸ್ ಉಪಾಧಿಗಳಿಂದ ಕೂಡಿದೆ. ಆವಾಗ ಅದನ್ನು ನಾವು ಜೀವಾತ್ಮ ಅಂತ ಹೇಳೋದು. ಪರಬ್ರಹ್ಮ ತತ್ವವು ನಾನು ಪರಬ್ರಹ್ಮ ಅಂತ ಹೇಳಿದ್ರು ನನ್ನ ಮೇಲೆ ಉಪಾಧಿಗಳಿವೆ, ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಮುಂತಾದ ಉಪಾಧಿಗಳು ಇರುವುದರಿಂದ ಆ ಉಪಾಧಿಗಳನ್ನು ಸೇರಿಸಿಕೊಂಡು ಹೇಳಿದಾಗ, ಅಂದರೆ ಆ ಉಪಾಧಿಗೆ ನಾನು ಸೀಮಿತ, ಪರಬ್ರಹ್ಮ ತತ್ವವಾದ ನಾನು ಸೀಮಿತ ಆಗಿದ್ದೇನೆ ಅಂದಾಗ ನಮ್ಮನ್ನು ಜೀವಾತ್ಮ ಅಂತ ಕರ್ಕೊಳ್ಳೋದು. ಹಾಗಾದರೆ ಇಲ್ಲಿ ಸ್ಪಷ್ಟತೆ ಮಾಡಿಕೊಳ್ಬೇಕು. ಜೀವಾತ್ಮ ಅಂದರೆ ಏನು? ಪರಬ್ರಹ್ಮ ತತ್ವವು ಈ ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಎಂಬ ಉಪಾಧಿಗಳಿಗೆ ಮೀರಿ ಹೋಗಲಿಕ್ಕಾಗಿಲ್ಲ ಅಂತ ಅರ್ಥ. ಮೀರಿ ಹೋದಾಗ ಅವನು ಜ್ಞಾನಿ, ಅವನು ತಾನು ಪರಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಮೀರಿ ಹೋಗದಿದ್ದವನು ತಾನು ಜೀವ ಅಂತ ತಿಳ್ಕೊಳ್ತಾನೆ. ನಾವು ಕಂಡೀಷನ್ಡ್ ಆಗಿರ್ತೇವೆ. ಜೀವನು ಕಂಡೀಷನ್ ಆಗಿರ್ತೇವೆ. ಆಧ್ಯಾತ್ಮ, ಆದಿದೈವಿಕ, ಆದಿಭೌತಿಕ ಇದ್ದ ಕಂಡೀಷನ್ನ ಒಳಗೆ ಪಟ್ಟಿರುತ್ತೇವೆ. ಅದಕ್ಕೆ ನಮ್ಮನ್ನು ಜೀವಾತ್ಮ ಅಂತ ಹೇಳ್ತೇವೆ. ಅದು ಪರಮಾತ್ಮ ಅಂದರೆ ನಾವು ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಚೈತನ್ಯ ಅಂತ ಹೇಳ್ತೇವೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಾವು ಜೀವಾತ್ಮನ ಬಗ್ಗೆ ಮಾತಾಡ್ತಾ ಇದ್ದೇವೋ ಇಲ್ಲ ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇದ್ದೇವೋ? ಅಂದರೆ ಶುದ್ಧ ಚೈತನ್ಯದ ಬಗ್ಗೆ ಮಾತಾಡ್ತಿದ್ದೇವೋ, ಉಪಾಧಿ ಸಹಿತ ಕೂಡಿರೋ ಜೀವಾತ್ಮದ ಬಗ್ಗೆ ಮಾತಾಡ್ತಾ ಇದ್ದೇವೋ? ಅಂದರೆ ಈ ಸೂತ್ರ ಹೇಳುತ್ತೆ, ಸೂರ್ಯನಲ್ಲಿರುವ ಹಿರಣ್ಮಯ ಪುರುಷನು ಪರಬ್ರಹ್ಮವೇ ಆಗಿದ್ದಾನೆ. ಹಿರಣ್ಮಯ ಪುರುಷನು ಪರಬ್ರಹ್ಮವೇ ಆಗಿದ್ದಾನೆ. ಹಾಗೆಯೇ ಹೃದಯದ ಒಳಗಿರುವ ಆ ಸೂರ್ಯನಲ್ಲಿರುವ ಹಿರಣ್ಮಯ ಪುರುಷನು ಪರಬ್ರಹ್ಮವೇ. ಹೃದಯದ ಒಳಗಿರುವ ವಿಜ್ಞಾನಮಯ ಪುರುಷನು ಪರಬ್ರಹ್ಮವೇ ಅಂತ ತಿಳ್ಕೊಳ್ಬೇಕೇ ವಿನಃ ಜೀವಾತ್ಮ ಅಂತ ತಿಳ್ಕೊಳ್ಬಾರ್ದು ಅಂತ ಈ ಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಏನು ಅಂದರೆ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದು ಆದದ್ದು ಪರಮಾತ್ಮನಿಂದಲೇ ಹೊರತು ಪ್ರಕೃತಿಯಿಂದ ಅಲ್ಲ, ಜೀವಾತ್ಮನಿಂದ ಅಲ್ಲ, ಅಥವಾ ಇನ್ನು ಯಾವುದರಿಂದಲೂ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು ಅಂತ. ಇದು ಒಂದು ವಿಷಯದ ಬಗ್ಗೆ, ಒಂದು ವಿಚಾರದ ಬಗ್ಗೆ ಸ್ಪಷ್ಟತೆ ಸಿಗತ್ತೆ. ಈಗ ಮುಂದಿನ ವಿಚಾರ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ತತ್ಸತ್.